ಅಮ್ಮಾಜಿ ಬಗ್ಗೆ ಯೋಚಿಸು. ನಾನ್ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಸತ್ಯ. ನನಗೆ ನನ್ನ ಕುಟುಂಬ ನನ್ನವ್ರು ಮುಖ್ಯ. ನಾನ್ ಸೈನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಬಹಳ ಅಭಿಮಾನ ಸಂಪಾದಿಸಿದಾರೆ ಈ ಊರಲ್ಲಿ. ಈ ಕ್ಷಣದವರೆಗೂ ಜಮೀನ ಬರ್ದ್ಕೊಡ್ತೀನಿ ಅಂತ ಹೇಳ್ತಿದ್ದವರು ಈಗ ಸೈನ್ ಮಾಡೋದಿಲ್ಲ, ನಮ್ಮ ಜಾಗದಲ್ಲಿ ದೇವಸ್ಥಾನ ಕಟ್ಟೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಮ್ಮ ಸಂಸ್ಥಾನದ ಆಡಳಿತ ವರ್ಗದವ್ರನ್ನ ಅವಮಾನ ಮಾಡಿದ್ದಾರೆ. ಇದೆಲ್ಲ ಆಮೇಲೆ ಇರ್ಥ ಮಾಡ್ಕೊಡಿ ಅಮ್ಮಾಜಿ. ಮೊದಲು ಹೋಮ ಪೂರ್ಣ ಆಗೋದಕ್ಕೆ ಅವಕಾಶ ಕೊಡಿ. ಈ ಹೋಮ ಯಾತಕ್ಕಾಗಿ? ಇಲ್ಲಿ ಕಟ್ಟಲು ಉದ್ದೇಶಿಸಿರೋ ದೇವಸ್ಥಾನದ ಕೆಲಸ ಸಾಂಗವಾಗಿ ಸಾಗ್ಲಿ ಅಂತ. ಆ ಉದ್ದೇಶವೇ ನೆರವೇರದ ಹೊರತು ಈ ಹೋಮಕ್ಕೆ ಯಾವ ಅರ್ಥ ಇದೆ ಹೇಳಿ ಮಹಾಜನಗಳೇ? ಆದ್ರೆ ಹೀಗೆ ಅರ್ಧಕ್ಕೆ ನಿಂತರೂ ಹೋಮದ ಪರಿಣಾಮ ಗೊತ್ತು. ನಮ್ಮೂರಿಗೆ ಶ್ರೇಯಸ್ಸಲ್ಲ. ಮುಂದಿನ ವರ್ಷಗಳಲ್ಲಿ ಬರ ಬರುತ್ತೆ, ನೆರೆ ಬರುತ್ತೆ, ಊರಲ್ಲಿ ಯಾರಿಗೂ ಒಳ್ಳೇದಾಗಲ್ಲ. ಈ ಊರಿನ ಹೆಣ್ಮಕ್ಳನ್ನ ಮದುವೆ ಆದವ್ರಿಗೆ ಮಕ್ಕಳಾಗಲ್ಲ. ನಮ್ಮೂರಿಗೂ ಬಂದ ಸೊಸೆಯಂದಿರಿಗೆ ಕೈ ಕಾಲು ಬುದ್ಧಿ ವಿಕಲ್ಪ ಇರೋ ಮಕ್ಕಳೇ ಹುಟ್ಟುತ್ತಾರೆ. ಹಿರಿಯರಿಗೆಲ್ಲ ನಾನಾ ವಿಧಗಳ ಕಾಯಿಲೆಗಳು. ಇದಕ್ಕೆಲ್ಲ ಯಾರು ಕಾರಣ? ಸಾವಿತ್ರಿ. ಸಾವಿತ್ರಿ. ಈ ಊರ್ನವ್ರಿಗೆ ಏನಾದ್ರೆ ಏನಂತೆ, ಸಾವಿತ್ರಿಗೆ ಏನಾಗ್ಬೇಕು? ಸಂತೋಷವಾಗಿ ಬೆಂಗಳೂರಿಗೆ ವಾಪಸ್ ಹೊರಟೋಗ್ತಾರೆ. ಇಲ್ಲಿರೋರು ನಾವು. ಇಲ್ಲಿ ನಡೆಯೋ ದುರಂತಗಳನ್ನೆಲ್ಲ ನೋಡ್ಬೇಕಾದವರು ನಾವು. ಸಾವಿತ್ರಿ ಸೈನ್ ಮಾಡಕ್ಕಿಲ್ಲ ಅಂದ್ರೆ ಸುಮ್ಕೆ ಬಿಡಕ್ಕಿಲ್ಲ ಸಾವಿತ್ರಿ. ಯಾರು ಏನೇ ಹೇಳಿದ್ರು ಅಷ್ಟೇ, ಯಾರು ಏನೇ ಮಾಡಿದ್ರು ಅಷ್ಟೇ. ತಾಯಿ ನನ್ನ ಜೊತೆಗಿದ್ದಾಳೆ, ಅದು ಏನಾಗುತ್ತೋ ಆಗ್ಲಿ. ಹೌದೌದು, ತಾಯಿ ನಿನ್ ಜೊತೆಗೋಳೆ. ನಾವೆಲ್ಲ ರಾಕ್ಷಸು ನೋಡೋ. ಅದೇ ತಾಯಿನೇ ಅಮ್ಮಾಜಿ ಕನ್ಸಲ್ ಬಂದು ಆ ಜಮೀನಾಗೆ ದೇವಸ್ಥಾನ ಕಟ್ಟು ಅಂತ ಹೇಳ್ತಿರೋದು. ನಿನ್ನ ನಂಬ್ಕೊಂಡು ಅಮ್ಮಾಜಿಯಲ್ಲಿ ದೊಡ್ಡ ಹೋಮ ನಡೆಸ್ತವ್ರೆ. ಅದೇನಾದ್ರೂ ಆಗಿರ್ಲಿ ಸತ್ಯ, ಅದೇ ತಾಯಿನೇ ನನಗೆ ಜಮೀನ ಸಂಸ್ಥಾನಕ್ಕೆ ಬಿಟ್ಕೊಡೋದು ಬೇಡ ಅಂತ ಸೂಚನೆಗಳನ್ನ ಕೊಟ್ಟು. ಓ, ಏನಂತ ಸೂಚನೆ? ನಾನು ತಾಯಿನ ಪ್ರಶ್ನೆ ಕೇಳಿದೆ. 3 ಎಕರೆ ಜಮೀನಿನ ಬದಲಾಗಿ 20 ಎಕರೆ ಜಮೀನು ಇಸ್ಕೋತಿರೋದು ಸರಿನಾ ಅಂತ. ಎಡಗಡೆ ಪ್ರಸಾದ ಕೊಟ್ಲು, ಬೇಡ ಅಂತ ಹೇಳಿದ್ಲು. ಅದು 20 ಎಕರೆ ಇಸ್ಕೊಳ್ಳೋದು ಬೇಡ ಅಂದಿದ್ದಕ್ಕೆ ನಾನು ಹಾಗೆ ಅನ್ಕೊಂಡಿದ್ದೆ. ಯಾವ ಪ್ರತಿಫಲನೂ ಇಲ್ಲದೆ ಜಮೀನ ಬಿಟ್ಕೊಡೋದಕ್ಕೆ ತಯಾರು ಆಗಿದೆ. ಅದನ್ನೇ ತಾನೇ ನಾವು ಅಮ್ಮಾಜಿಗೆ ಹೇಳಿದ್ದು. ಮತ್ತೆ ಈಗ ಮಾತನ್ನ ಮರಿತಿದ್ಯಾ? ನಾವ್ ಏನ್ ಅನ್ಕೊಂಡ್ವಿ ಅನ್ನೋದಕ್ಕಿಂತ ತಾಯಿ ಏನ್ ಹೇಳ್ತಿದ್ದಾಳೆ ಅನ್ನೋದು ಮುಖ್ಯ ಸತ್ಯ. ಈಗಲೂ ತಾಯಿ 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 ನಿನಗೆ ಗೊತ್ತಾಗದ ಮಾತ ಏನ್ ಹೇಳಿದಾರೆ ತಾಯಿ? ನಿನ್ ಜೊತೆ ಇರೋ ನನಗೆ ಗೊತ್ತಾಗದಿರ ಹಾಗೆ. ತಾಯಿ ತಾಯಿ ಇನ್ನೇನ್ ಹೇಳಿದ್ಲು ನಿನ್ ತಾಯಿ? ನಿನಗೆ ಗೊತ್ತಾಗ ಹಾಗೆ, ನಿನ್ ಜೊತೆ ಇರೋ ನನಗೆ ಗೊತ್ತಾಗದೇ ಇರೋ ಹಾಗೆ. ನಾನ್ ಸೈನ್ ಮಾಡ್ಬೇಕಾಗಿದ್ದ ಕಾಗದದ ಮೇಲೆ ಕಾಫಿ ಚೆಲ್ತು. ಸಾಲ್ದ ಶಕನ. ಅದು ಆ ಕಾಫಿ ಕೊಡ್ತಿದ್ ಹುಡುಗನ್ ಬೇಜವಾಬ್ದಾರಿತನ. ಸರಿ, ಯಾರು ಸ್ವಿಚ್ಚೇ ಹಾಕ್ತೆ ಫ್ಯಾನ್ ಸುತ್ತಿ ಪತ್ರಗಳೆಲ್ಲ ಹಾರಿತು? ಯಾರೋ ಯಾವಾಗ್ಲೋ ಫ್ಯಾನ್ ಹಾಕೋರೆ. ಕರೆಂಟ್ ಹೋಗೈತೆ, ನಿಂತೈತೆ. ನೀನ್ ಸೈನ್ ಮಾಡೋ ವೇಳೆಗೆ ಕರೆಕ್ಟಾಗಿ ಕರೆಂಟ್ ಬಂದೈತೆ, ಫ್ಯಾನ್ ತಿರ್ಗೈತೆ, ಪೇಪರ್ ಹಾರೈತೆ. ಆಯ್ತು, ಹಾಗೆ ಆಗಿದೆ ಅಂತಾನೆ ಅನ್ಕೊಳ್ಳೋಣ. ನಾನ್ ಸೈನ್ ಮಾಡೋ ವೇಳೆಗೆ ಸರಿಯಾಗಿ ಯಾಕೆ ಕರೆಂಟ್ ಬಂತು? ನನ್ ಕರ್ಮಕ್ ಬಂತು. ಎಲೆಕ್ಟ್ರಿಸಿಟಿ ಬೋರ್ಡ್ ಅನ್ನು ಹಿಡ್ಕೊಂಡು ಹೊಡಿಬೇಕು. ಆಯ್ತು, ಇದನ್ನು ಕಾಕ್ತಾಳಿ ಅಂತಾನೆ ಅನ್ಕೊಳ್ಳಿ ಸತ್ಯ. ಆದ್ರೆ 3ನೇ ಸರ್ತಿ ಸೂಚನೆ ಅನ್ನೋ ಹಾಗೆ ತಾಯಿ ಫೋಟೋ ಯಾಕೆ ಕೆಳಗ್ ಬಿದ್ದು ಹೊಡೀತು? ಸಾವಿತ್ರಿ ಸಬ್ ರಿಜಿಸ್ಟರ್ ಆಫೀಸಲ್ಲಿದ್ದಾರೆ. ನಮ್ಮ ಸಂಸ್ಥಾನದ ಆಡಳಿತ ವರ್ಗದವರು ಹಾಗೆ ಕಾಲಿಗೆ ಬಿದ್ದು ಈ ಜಮೀನ್ಗಾಗಿ ಅಂಗ್ಲಾಡ್ಸ್ತಾ ಇದ್ದಾರೆ. ಅಮ್ಮಾಜಿ ಅವಳಂತೂ ಬಿಡಲ್ಲ. ಬನ್ನಿ ಅವಾಗ. ನಿನ್ನೆ ರಾತ್ರಿ ಇದೇ ತಾಯಿ ಫೋಟೋ ನಮ್ಮನೇಲಿ ತಳಕೆಳಗಾಗಿ ನಿಂತಿತ್ತು. ಆಗ ನಾವ್ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ಬೆಳಗಿಂದನೂ ಸೂಚನೆಗಳು ಮುಂದುವರಿತಾ ಇದೆ. ಈಗಲೂ ನಾವು ಪಾಠ ಕಲಿತಿದ್ರೆ ಹೇಗೆ? ಕೋಳಿ ಕೂಗೋದಕ್ಕೂ ಬೆಳಕು ಹರಿಯೋದಕ್ಕೂ ಒಂದೇ ಅನ್ನಾಗಾಯ್ತು. ಹೀಗೆ ನೋಡ್ತಾ ಇದ್ರೆ ನಮಗೆ ಏನ್ ಬೇಕೋ ಅದೇ ನಡೀತಿದೆ ಅನ್ಸುತ್ತೆ.
ಸೈನ್ ಮಾಡೋದು ಬೇಕಿಲ್ಲ, ಅದಕ್ಕೆ ಆಟಗಳು. ಏನು ಹೀಗೆ ಹೇಳ್ತಿದ್ರ ಸತ್ಯ? ಈ ಜಂಜಾಟಗಳೇ ಬೇಡ, ಜಮೀನ ಕೊಟ್ಟು ಬಿಡೋಣ ಅಂದು ಮಾವ ಸಿಟ್ಟು ಮಾಡ್ಕೊಂಡು ಊರ್ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು ನಾನೇ ಅಲ್ವಾ? ಅದೇ ಎಲ್ರನ್ನೂ ಕಳಿಸಿ ಜಮೀನು ಕೊಡದೆ ನೀನೇ ಮೆರಿಬೇಕು ಅಂತ. ಈಗ ಅದೇನಾಯ್ತದೋ ಎಲ್ಲದಕ್ಕೂ ನೀನೇ ಹೊಣೆ, ಗೊತ್ತಿರ್ಲಿ. ಸರಿ ಸತ್ಯ, ಅದೇನೇ ಬಂದರೂ ನಾನು ಎದುರಿಸ್ತೀನಿ. ಗೌಡ್ರೆ, ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಜಗ್ತಾನೆ ಇಲ್ಲ ಅಮ್ಮಾಜಿ. ಸಾವಿತ್ರಿ, ಬೇಡ, ಹಾಗೇ ಇರಲಿ. ಇದೇನಮ್ಮಾಜಿ ನೀವಿಷ್ಟು ನಿರಾಳವಾಗಿ ಮಾತಾಡ್ತಾ ಇದ್ದೀರಾ? ಇನ್ನೂ ನಿರಾಳವೆ ಗೌಡ್ರೆ. ಕಿಡಿ ಹಾರದ ಮೇಲೆ ಬೆಂಕಿ ಹತ್ಕೊಳ್ಳುತ್ತೆ. ಅದಕ್ಕೆ ಎಷ್ಟೊತ್ತು ಕಾಯಬೇಕೋ ಅಷ್ಟೊತ್ತು ಕಾಯಲೇಬೇಕು. ಅರ್ಥವಾಗ್ಲಿಲ್ಲ. ಸಾವಿತ್ರಿ ವಿರುದ್ಧ ಜನರನ್ನ ರೊಚ್ಚಿಗೆಪ್ಸಿ ಕಳಿಸಿದ್ದೀನಿ. ಹೌದಾ? ಅವರೇ ಕೈ ಹಿಡಿದು ಸಹಿ ಹಾಕ್ಸ್ಬಿಡ್ತಾರ ಬಲವಂತವಾಗಿ? ನಿಮ್ಗಿನ್ನು ಸಹಿ ಚಿಂತೆ ಗೌಡ್ರೆ. ಬಂದವರು ಸಾವಿತ್ರಿ ಮೇಲೆ ಹಲ್ಲೆ ಮಾಡಿ ಹೋಗ್ತಾರೆ. ಗೊತ್ತಾಯ್ತು ಬಿಡಿ. ಅವ್ರನ್ನ ಸಮಾಧಾನ ಪಡಿಸಿ ಸಾವಿತ್ರಿ ವಿಶ್ವಾಸ ಗಳಿಸಿ ಉಪಾಯವಾಗಿ ಸೈನ್ ಹಾಕ್ಸ್ತೀನಿ ಬಿಡಿ. ನಾವ್ ಹೇಳೋದನ್ನ ಕೇಳಿ ಗೌಡ್ರೆ. ಜನ ಬಂದು ಸಾವಿತ್ರಿನ ಸುತ್ತುವರೆದಾಗ ನಿಮ್ ಕಡೆಯವ್ರನ್ನ ಜನರ ಮಧ್ಯೆ ಸೇರ್ಕೊಳ್ಳೋದಕ್ಕೆ ಹೇಳಿ. ಆಮೇಲೆ ಸಮಯ ನೋಡಿ ಪಿಕಾಸಿಲಿ ಅವಳು ಹೊಟ್ಟೆಗೆ ತಿವಿಯೋದಕ್ಕೆ ಹೇಳಿ. ಆದ್ರೆ ಜಮೀನು ಹಾಳಾಗೋಗ್ಲಿ. ರೊಚ್ಚಿಗೆದ್ದ ಜನರಿಂದ ಸಾವಿತ್ರಿ ಕೊಲೆ ಆಗುತ್ತೆ. ಆಗ ನಿಮ್ ಬಗ್ಗೆ ಯಾರಿಗೂ ಅನುಮಾನನೆ ಬರೋದಿಲ್ಲ ಗೌಡ್ರೆ. ಇವತ್ತು ನಡಿಬೇಕಾದ ಕಾರ್ಯಕ್ರಮಗಳಲ್ಲಿ ಹೋಮ ನಿಲ್ತು, ರಿಜಿಸ್ಟ್ರೇಷನ್ ತಪ್ಪೋಯ್ತು. ಆದ್ರೆ ರಾತ್ರಿ ಜಮೀನಲ್ಲಿ ಅಗಿಯೋ ಕೆಲಸ ಖಂಡಿತ ಆಗ್ಲೇಬೇಕು. ಅದು ನಡೆದೇ ನಡೆಯುತ್ತೆ. ಇದನ್ನಾದ್ರೂ ನಾವು ಅಂದ್ಕೊಂಡಾಗೆ ನಡೆಸ್ಕೊಡಿ ಗೌಡ್ರೆ. ನೀವು ಮಾಡ್ಬೇಕಾದೇನಿಲ್ಲ. ಜನ ತಾವಾಗೆ ಸಾವಿತ್ರಿನ ತರಾಟೆಗೆ ತಗೋತಾರೆ. ಆ ಪಿಕಾಸಿ ಸಾವಿತ್ರಿ ಅಕ್ಕಪಕ್ಕದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ. ರೊಚ್ಚಿಗೆದ್ದ ಜನ ಸಾವಿತ್ರಿ ಹೊಟ್ಟೆಗೆ ಚುಚ್ಚೋ ಹಾಗಾದ್ರೆ ಇನ್ನೂ ಒಳ್ಳೇದೇ ಅಲ್ವಾ? ರೊಚ್ಚಿಗೆದ್ದಿರೋ ಜನ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಅಲ್ಲಿಗೆ ಬರಬಹುದು. ತಯಾರಾಗಿ. ಆಯ್ತು ಅಮ್ಮಾಜಿ. ಸರ್, ಇನ್ಸ್ಪೆಕ್ಟರ್ ಶಂಭು ಅವರ? ಅಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಶಂಭು ಸಲಾವುದ್ದೀನ್. ಯಾರು? ಸರ್, ನಾನು ನಾರಾಯಣಪ್ಪ, ರಾಂಪುರ ಸಂಸ್ಥಾನದಿಂದ. ಸಾವಿತ್ರಿ ಮೇಲೆ ಹಲ್ಲೆ ಮಾಡೋದಕ್ಕೆ ಜನ ಬರ್ತಿದ್ದಾರೆ. ಅವಳನ್ನ ಸಾಯಿಸೋದಕ್ಕೆ ಪ್ಲಾನ್ ಕೂಡ ಆಗಿದೆ ಸರ್. ದಯವಿಟ್ಟು ತಕ್ಷಣ ಬನ್ನಿ ಸರ್. ಪಕ್ಕಾ ಇನ್ಫಾರ್ಮೇಶನ್ ತಾನೆ? ತಾಯಿ ಸತ್ವಾಗ್ಲು ಸರ್. ಎಲ್ಲಿ? ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಸರ್. ಏಯ್, ನೀವುಗಳು ಇವ್ರಗಳ ಜೊತೆ ಸೇರ್ಕೊಂಬಿಡಿ. ಇವ್ರ ಜೊತೆ ಹೋಗದ? ಗೌಡ್ರೆ, ನಮಗೆ ನಮ್ದೇ ಆದ್ರೆ ಉಟ್ಕೊಳ್ಳವೆ. ನಾವು ಹೇಡಿಗಳ ಥರ ಹೋಗದ? ಹೇಳಿ, ಇವನ್ನೆಲ್ಲ ತೆಳ್ಬಿಟ್ಟು ಸಾವಿತ್ರನ ಎತ್ತು ಬಿಡ್ತೀನಿ. ಮುಚ್ಕೊಂಡು ಹೇಳ್ದಷ್ಟು ಮಾಡಲೇ. ಇವ್ರ ಜೊತೆ ನೀವುಗಳು ಸೇರ್ಕೊಳ್ಳಿ. ಇವರೆಲ್ಲ ಹೋಗಿ ಸಾವಿತ್ರಿ ಮೇಲೆ ಹಲ್ಲೆ ಮಾಡ್ತಾರೆ. ನೀವಾಗ ಪಿಕಾಸಿ ಎತ್ತಿ, ಗೊತ್ತಲ್ಲ ಎಲ್ಲಿ ಹಾಕ್ಬೇಕು ಅಂತ, ಹೊಟ್ಟೆಗೆ ಹಾಕ್ಬೇಕು. ಆಗ ಜನ ಎಲ್ಲ ಚಿಲ್ಲಿ ಪಿಲ್ಲಿ ಆಗ್ತಾರೆ. ನೀವು ಅವ್ರ ಜೊತೆ ಸೇರ್ಕೊಂಡು ಮಾಯ ಆಗ್ಬಿಡಿ. ಆದರೆ ರಕ್ತ ಅಂಟ್ಕೊಂಡಿರೋ ಪಿಕಾಸಿ ಮಾತ್ರ ನಾನು ಹೇಳಿದ ಜಾಗಕ್ಕೆ ತಲುಪಬೇಕು. ಅರ್ಥ ಆಯ್ತಾ? ಲೋಫರ್ಗಳ ಈಗ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಆಗಲ್ಲ ಕಣೋ. ಯಾರೋ ಜನ ರೊಚ್ಚಿಗೆದ್ದು ಅವಳನ್ನ ಕೊಂದುಬಿಟ್ರು ಅಂತಾರೆ. ನಿಮಗೆ ಒಳ್ಳೇದಲ್ವೇನ್ರೋ? ಹೆಂಡ್ರ ಮಕ್ಕಳ ಜೊತೆ ಆರಾಮಾಗಿರ್ಬೋದು.
ಹಲೋ ನಮಸ್ಕಾರ ಸಾವಿತ್ರಿ ಅವರೇ, ನಾನು ಶಂಭು ಸಲಾವುದ್ದೀನ್ ಮಾತಾಡೋದು. ನೀವೇನು ಹೆದರಬೇಡಿ. ಸರ್, ನಾನು ಸಾವಿತ್ರಿ ಅಲ್ಲ. ಸಾವಿತ್ರಿ ಫೋನ್ನ ಮನೇಲಿ ಇಟ್ಟು ಹೋಗಿದ್ದಾಳೆ. ಸತ್ಯ ಅವ್ರಿಗೆ ಫೋನ್ ಮಾಡಿ ಸಿಗ್ತಾಳೆ. ಸರಿ. ಸರ್ ಸರ್, ಒಂದು ನಿಮಿಷ. ಹೆದರಬೇಡಿ ಅಂದ್ರಲ್ಲ, ಯಾಕೆ? ನೀವ್ಯಾರು ಮಾತಾಡೋದು? ನಾನು ಸಾವಿತ್ರಿ ತಾಯಿ ಮಾತಾಡ್ತಾ ಇದ್ದೀನಿ. ಐಸಿ, ಅವರು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದಾರಲ್ವಾ? ಹೌದು. ಸಾವಿತ್ರಿ ಅವರು ಕೊನೆಗಳಿಗೆಯಲ್ಲಿ ಸೈನ್ ಹಾಕಲ್ಲ ಅಂದ್ರಂತೆ. ಹೌದಾ? ಒಳ್ಳೇದೇ ಆಯ್ತು. ಏನ್ ಒಳ್ಳೇದು? ಜನ ರೊಚ್ಗೆದ್ದು ಊರಲ್ಲಿ ದೇವಸ್ಥಾನ ಕಟ್ಟಕ್ ಜಾಗ ಕೊಡಲ್ವಾ ಅಂತ ಹೇಳಿ ಸಾವಿತ್ರಿ ಮೇಲೆ ಹಲ್ಲೆ ಮಾಡಕ್ ಕೊಟ್ಟಿದ್ದಾರಂತೆ. ಅಯ್ಯೋ ದೇವ್ರೆ, ಮತ್ತೀಗ ಏನ್ ಮಾಡೋದು? ನಮ್ಗೆ ಇನ್ಫಾರ್ಮೇಶನ್ ಸಿಕ್ತು, ಹೋಗ್ತಾ ಇದ್ದೀವಿ. ಸಾವಿತ್ರಿನ ಕಾಪಾಡೋದು ನಮ್ ಡ್ಯೂಟಿ. ಒಬ್ಬೊಬ್ಬ ನನ್ನ ಮಕ್ಳದ್ದು ಚಮಡ ನಿಕಲ್ ಮಾಡ್ತೀನಿ. ಏಯ್, ಬೇಗ ಬೇಗ ಹೊಡ. ಸಾವಿತ್ರಿ, ಹಠ ಮಾಡಬೇಡ, ಸುಮ್ಕೆ ಒಂದು ಸೈನ್ ಮಾಡು. ಬಾ. ಹಲೋ, ಯಾರು? ಸತ್ಯ, ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಶಂಭು ಸಲಾವುದ್ದೀನ್ ಮಾತಾಡೋದು. ಹೇಳಿ ಸರ್. ಇದೇ ಟೈಮ್ನಾಗ ನೀವು ಫೋನ್ ಮಾಡ್ಬೇಕಾ? ಮೊದಲೇ 108 ವಿಜ್ಞಾ, ನೀವೊಬ್ರು ಬೇರೆ ಕಡಿಮೆ ಇದ್ರಿ. ಆಮೇಲೆ ಮಾಡ್ತೀನಿ ಸರ್. ಸತ್ಯ, ಫೋನ್ ಕಟ್ ಮಾಡಬೇಡ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಊರಿನ ಜನರೆಲ್ಲ ರೊಚ್ಗೆದ್ದು ಬರ್ತಾ ಇದ್ದಾರೆ. ಸಾವಿತ್ರಿ ಜಮೀನನ್ನ ಸಂಸ್ಥಾನ ಕೊಡೋದಿಲ್ಲ ಅಂತೇಳಿ ಸುದ್ದಿ ಆಗಿದೆ. ಊರಿನ ಜನ ಏನ್ ಮಾಡಕ್ಕೂ ಏಸೋದಿಲ್ಲ. ರಂಜು, ನಿಮ್ಮಮ್ಮ ತಾನೇ ಅದು? ಹೌದು ಅಮ್ಮ. ಅಮ್ಮ ಯಾಕಾಗ ಓಡ್ತೀಯದೆ? ನಡಿ ಬೇಗ. ರಂಜು, ಮಲ್ಲಿ, ನೀವಿಬ್ರು ಎಲ್ಲಿಂದ ಬರ್ತಾ ಇದ್ದೀರಾ? ಹೋಮ ನಡೆಯೋ ಕಡೆ ಹೋಗಿದ್ವಿ, ಕೈ ಮುಗ್ ಬರೋಣ ಅಂತ. ನೀನ್ ಎಲ್ಗಮ್ಮ ಹೋಗ್ತಿದ್ಯಾ? ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಗಲಾಟೆ ನಡೀತಿದ್ದಂತೆ ಕಣೆ. ಸಾವಿತ್ರಿ ಮೇಲೆ ಜನ ಎಲ್ಲ ಹಲ್ಲೆ ಮಾಡ್ತಿದಾರಂತೆ. ಹೌದಾ? ಯಾಕಂಟಿ? ಹೋಮದಿಂದ ಜನ ಎಲ್ಲ ಓಡಕ್ ಶುರು ಮಾಡಿದ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಹೌದಾ? ಸಾವಿತ್ರಿ ಸೈನ್ ಹಾಕ್ಲಿಲ್ವಂತೆ, ಅದಕ್ಕೆ ಜನ ರೊಚ್ಗೆದ್ದಿದ್ದಾರೆ. ನಡಿಯಮ್ಮ, ನಾನು ಬರ್ತೀನಿ. ಆಂಟಿ, ಹೇಗ್ ಹೋಗ್ತೀರಾ? ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ, ಬೇಗ ಹೋಗ್ಬೋದು. ಸರಿ ನಡಿಯಪ್ಪ, ಬಾ ಬೇಗ ಕೂತ್ಕೊಳ್ಳಿ. ನಾನು ಬರೋವರೆಗೂ ಸಾವಿತ್ರಿನೆಲ್ಲಾದ್ರೂ ಮುಚ್ಚಿಡು. ನೀನೇ ಅವಳನ್ನ ಪ್ರೊಟೆಕ್ಟ್ ಮಾಡಬೇಕು. ದೇವರು ಧರ್ಮನ ಹೆಸರಲ್ಲಿ ಏನ್ ಮಾಡಕ್ಕೂ ಏಸೋದಿಲ್ಲ ಆ ಜನ. ಏಯ್, ಬೇಗ ನಡೆಯೋ.
ಹೋದ್ರಲ್ಲ ಆಂಬುಲೆನ್ಸ್ ಅಲ್ಲಿ ಆಸ್ಪತ್ರೆಗೆ. ಯಾಕೆ ಏನಾಯ್ತು? ಆ ಜನ ರೊಚ್ಚಿಗೆ ದೊಡ್ದ್ರು, ಗಂಡ ಹೆಂಡತಿ ಮಗು ಯಾರು ಬದುಕಂಗ್ ಕಾಣಲ್ಲ. ಅಮ್ಮ ನಡೀರಿ ಹಾಸ್ಪಿಟ್ಲ್ ಹೋಗೋಣ. ಏಯ್ ನಿಂತ್ಕೊಳ್ಳಲೇ, ಏನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಅವ್ರು ಹೋಗ್ತಾರ ಬಿಡು. ಏಯ್ ನಿಂತ್ಕೊಳಪ್ಪ, ಈ ಕಡೆ. ಸತ್ಯ ಅಂತ ಈಗಷ್ಟೇ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆಗಿಲ್ಲ, ಡ್ರೆಸ್ಸಿಂಗ್ ನಡೀತಾ ಇದೆ, ಪ್ರಜ್ಞೆ ಬರ್ಬೇಕಷ್ಟೇ. ಸಾವಿತ್ರಿ ಅವರು ತುಂಬಾ ಸೀರಿಯಸ್ ಆಗಿದಾರಮ್ಮ. ಹೇಳಕ್ಕಾಗಲ್ಲಮ್ಮ, ಅವ್ರು ಐಸಿಯುನಲ್ಲಿದ್ದಾರೆ. ನಾವು ನೋಡ್ಬೋದಾ? ಇಲ್ಲ, ಇಬ್ರು ನೋಡಕ್ಕಾಗಲ್ಲಮ್ಮ, ಸಾರಿ. ಇದನ್ನೆಲ್ಲ ನೋಡೋದಕ್ಕೆ ನಾವು ಈ ಊರಿಗೆ ಬಂದಿದ್ದು. ಎಂಥ ಕ್ರೂರಿಗಳು ಆ ಜನ, ಪ್ರಾಣಕ್ಕೆ ಕುತ್ತು ಬರೋ ಹಾಗೆ ಹೊಡೆದಿದಾರಲ್ಲ. ಇದೆಲ್ಲ ನನ್ನಿಂದಲೇ ಗಣೆ ಆಗಿತ್ತು. ಆ ಹಾಳು ಜಮೀನು ಅವಳು ಕೊಟ್ಬಿಡ್ತಾ ಇದ್ಲು, ನಾನೇ ಬೇಡ ಅಂದೆ. ಅಮ್ಮ, ಸಾವಿತ್ರಿ ಅಕ್ಕಂಗೆ ಏನೂ ಆಗಲ್ಲ ಅಲ್ವಾ? ಏನು ಅಂತ ಹೇಳಲೆ, ಬೇಲಿನ ಎತ್ತು ಹೊಲ ಮೇಯ್ತಾ ಇದೆ. ಕಾಪಾಡಬೇಕಾಗಿರೋ ತಾಯಿನೇ ಬಲಿ ಕಾರಣ ಆಗ್ಬಿಟ್ಲು ಕಣೆ. ಅಮ್ಮ ಪ್ಲೀಸ್ ಹಾಗನ್ಬೇಡ. ನನ್ಗೆ ಉಳ್ದಿರೋದು ಸಾವಿತ್ರಿ ಅಕ್ಕ. ವಿನುತ ಅಕ್ಕನ ಆ ದೇವ್ರು ಕರ್ಕೊಂಡ್ಬಿಟ್ಟ. ಆ ದೇವರಿಗೆ ಯಾವಾಗ್ಲೂ ನನ್ನ ಮಕ್ಕಳ ಮೇಲೆ ಕಣ್ಣು ಕಣೆ. ಯಾಕೆ ಹೇಳು, ಜನ ಮೆಚ್ಚ ಆಗಿರ್ತಾರಲ್ಲ, ಅದಕ್ಕೆ. ಸಾವಿತ್ರಿಗೇನಾದ್ರೂ ಆದ್ರೆ ರಂಜು, ನೀನು ಅವ್ರಾಗಿರ್ಬೇಡ ಕಣೆ. ನಿನ್ ಮೈ ತುಂಬಾ ವಿಷ ತುಂಬಿಕೊಂಡು 4 ಜನಕ್ಕೆ ಕೇಡ್ ಬಯಸ ಓಡಾಡೋದು. ಆಗ ನಿನ್ನ ಆಯುಸ್ ಹೆಚ್ಚಾಗುತ್ತೆ.